2021 ಡಿಸೆಂಬರ್ 19 ಆ ಡೇಟ್ಗೆ ನಾನು ನಮ್ಮ ಮೊರಾರ್ಜಿ ಶಾಲೆಗೆ ಹೋಗಿದ್ದೆ. ನಾನು 6th 7th 8th ಕಲಿತಿದ್ದೇನಿಲ್ಲ, ಕಷ್ಟ ನೋಡಿದ್ದೀನಿ ಭಾಳ. ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಕಡೂರು, ಸಿರಗುಪ್ಪ ತಾಲೂಕು, ಬಳ್ಳಾರಿ ಜಿಲ್ಲೆ. ಹೇಳ್ತಾ ಇದ್ದೀನಲ್ಲ, 6, 7, 8 ನಾನು ಏನು ಕಲಿತೇ ಇಲ್ಲ, ಬರೀ ಕಷ್ಟಗಳನ್ನು ನೋಡಿದ್ದೇನೆ, ಕಷ್ಟಗಳನ್ನು ಅನುಭವಿಸಿದ್ದೇನೆ. ಅದು ಹೇಗಪ್ಪ ಅಂದರೆ, ಇದು ಏನೈತಲ್ಲ ಈ ಬಿಲ್ಡಿಂಗ್ ಐತಲ್ಲ, ಈ ಬಿಲ್ಡಿಂಗ್ ಅಷ್ಟು ಉದ್ದಾನೆ ಪೂರಾ ಹೈಟ್, ಇದರಷ್ಟು ತ್ರಿಬಲ್ ಹೈಟ್ ಇರುತ್ತೆ. ಗೋಡನ್ಗಳು ನೋಡಿದಿರಲ್ಲ, ನೆಲ್ಲಗಿಲ್ಲ ಆಗಿರ್ತಾರೆ ಗೋಡನ್, ಆ ಗೋಡನ್ ಒಳಗೆ ನಾವಿರ್ತಾ ಇದ್ವಿ. ಇಲ್ಲೇ ಇಂದ ಅದರಷ್ಟು ಉದ್ದ ಇದ್ರೆ 120 ಜನ ಇರ್ತಿದ್ವಿ ಅದರೊಳಗೆ, ವಿತ್ ಟ್ರಂಕ್. ರಾತ್ರಿ ಅಲ್ಲೇ ಬರೋದು, ಊಟ ಅಲ್ಲೇ, ಎಲ್ಲ ಅಲ್ಲೇ. ನಮ್ಗೆ ಹೆಂಗಿತ್ತಪ್ಪ ಅಂತಂದ್ರೆ ದೊಡ್ಡ ನರಕ ಅಲ್ಲಿ, ಬಗ್ಲು ಈ ಕಡೆ ಹಿಂಗೆ APMC ತಗೊಂಡೋಗಿ ಹಾಕ್ಬಿಟ್ಟಿದ್ದಾರೆ ನಮ್ಮನ್ನ. ಪೂರಾ ನೆಲ್ಲು, ಅಲ್ಲಿ ನೆಲ್ಲು, ಇಲ್ಲಿ ನೆಲ್ಲು. ಮಲ್ಕೊಂಡ್ರು ಮಗ ತುಂಬಾ ಬಂದು ಒಟ್ಟು ಬಿಡೋದು, ಅದು ಸುಂಕ ಅಂತಾರಲ್ಲ ಅದು ಬಿಡೋದು. ಬೆಡ್ಶೀಟ್ ಹಾಸಿದ್ರು ಬಿಡೋದು. ಅದ್ರ ಊಟಕ್ಕೆ ಕುಂತ್ರೆ ಮೇಲೆ ಪಾರಿವಾಳಗಳು ಬರೋದು, ಪೂರಾ ಇಕ್ಕೆ ಹಾಕ್ಬಿಡೋದು, ತಟ್ಟೆ ಒಳಗೆ ಸೀದಾ. ಹಂಗೆಲ್ಲ ಕಲ್ತಿದ್ವಿ. ಇನ್ನೂ ಒಂದೇನಂದ್ರೆ, ಫಸ್ಟಿಗೆ ಗೌರ್ಮೆಂಟು ಅವ್ರು ಹೆಂಗ್ ಕಳ್ಸಿದ್ರು ಏನೋ ನಮ್ಗೆ ಗೊತ್ತಿಲ್ಲ, ರೇಷನ್ ಶುಕ್ರವಾರ ಬಂತಂದ್ರೆ ಬಹಳ ಜನ ಹುಷಾರಿಲ್ಲಂಗೆ ಆಗೋದು. ಯಾಕಪ್ಪ ಅಂತಂದ್ರೆ ಅವಲೆ ಕೊಗ್ಗಣಿ ಗೊತ್ತಲ್ಲ, ಅವಲೆ ಕೊಗ್ಗಣಿ, ಅದ್ರ ಒಳಗಡೆ ಹುಳ ತಿರುಗಾಡ್ತಾ ಇತ್ತು ಆರಾಮಾಗಿ. ಆ ಥರದ್ದು ಅವಲೆ ಕೊಗ್ಗಣಿ ತಟ್ಟೆ ಒಳಗಾಗಿ ತಿಂದ್ರಪ್ಪ ಅಂತ ಕೊಡ್ತಾ ಇದ್ರು. ಅದು ನಾವು ನೋಡಿದ್ವಿ 1 ವರ್ಷ 2 ವರ್ಷ ಹೊಸ ಬಿಲ್ಡಿಂಗಿಗೆ ಹೋಗ್ಬೇಕು ಅಂಬೋದಿತ್ತು. ಆದ್ರೆ ಇಲ್ಲ, ಫಸ್ಟಿಗೆ ಹೋದಾಗ ಏನ್ ಹೇಳಿದ್ರು, 3 ತಿಂಗಳಪ್ಪ, 3 ತಿಂಗಳು ಆಯ್ತು. 3 ತಿಂಗಳಾಯ್ತು, 3 ವಾರ ಅಂದ್ರು, 3 ವಾರ ಆಯ್ತು, 3 ದಿನ ಅಂದ್ರು, 3 ದಿನ ಆಯ್ತು. ಕಡೆಗೂ 3ನೇ ವರ್ಷಕ್ಕೆ ನಾವು ಹೊಸ ಬಿಲ್ಡಿಂಗಿಗೆ ಹೋದ್ವಿ. ಆದ್ರೂ ಹೊಸ ಬಿಲ್ಡಿಂಗ್ ನಲ್ಲಿ ಚೆನ್ನಾಗಿದ್ದೇವೆ. 9ನೇ ಕ್ಲಾಸ್ ಮುಗಿದ್ದು, ಈಗ 10ನೇ ಕ್ಲಾಸು. ಆದ್ದರಿಂದ ನಾನು ಏನ್ ಅನ್ಕೊಂಡೆ ಅಂದ್ರೆ, ನನಗೆ ಚಿಕ್ಕವನಿದ್ದರಿಂದ ಒಂದೇ ಒಂದು ಭಯ ಏನಿತ್ತಂದ್ರೆ, ನಮ್ಮ ಮನೆಗಳಲ್ಲೆಲ್ಲರೂ ಹೇಳೋರು, ನಮ್ಮ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲರೂ 10th ದೊಡ್ಡ ಮಹಾ, ಇಲ್ಲಿ ಬಂದಾಗ ಗೊತ್ತಾಯ್ತು ಏನ್ ದೊಡ್ಡ ಮಹಾ ಅನ್ನೋದು. ಯಾಕಂದ್ರೆ ನನ್ನ 9th SO1 ಏನ್ ಕಲ್ತ್ನೋ ಅವಾಗ ಅನ್ಕೊಂಡ್ಬಿಟ್ಟೆ, ಪಕ್ಕ ನಾನು 90 ಆಗೋ ರಿಸಲ್ಟ್ ಮಾಡೇ ಮಾಡ್ತೀನಿ ಅಂತ. ನಾನು ಫಸ್ಟ್ ಟೈಮ್ ಬಂದ್ರೆ ಒಂದೇ ದಿವಸ ಸಾಕು, ನೆಕ್ಸ್ಟ್ ಟೈಮ್ ನಾನು ಬರಕ್ಕೆ ಹೋಗ್ಬೇಡ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಬಂದ್ರೆ ಗೊತ್ತಾಯ್ತು, ನಮ್ಮ ಸ್ಕೂಲ್ ನಮ್ಗಿಂತ ಇಲ್ಲಿ ಚೆನ್ನಾಗಿ ಮಾಡ್ತಾರಂತೆ. ಪ್ರತಿಯೊಬ್ಬ ಟೀಚರ್ಸ್ ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ ನಮಗೆ ಎಕ್ಸ್ಟ್ರಾಗಿ ಸರ್ ಮತ್ತೆ ಲಿಂಗೇಶ್ವರ್ ಸರ್ ಮತ್ತೆ ಬಸವರಾಜ್ ಸರ್, ಲಿಂಗೇಶ್ವರ್ ಸರ್ ಏನಂದ್ರೆ ನಾವು ಮ್ಯಾಥ್ಸ್ ಎಂತ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ನಾವು ಮಾಡಲ್ಲ ಅಂದ್ರೆ ಸರ್ ನಮ್ಮ ಕೈ ಮಾಡಿಸ್ತಾರೆ. ಅಷ್ಟು ಸಹ ನಾವು ಮ್ಯಾಥ್ಸ್ ಹೇಳ್ಕೊಟ್ರು. ಗ್ರಾಮರ್ ನಮ್ಗೆ ಇಲ್ಲಿ ಬಂದಾಗ ನಮ್ಗೆ ಏನು ಗೊತ್ತಿಲ್ಲ, ನನ್ ಜೆಂಡರ್ಸ್ ಅಂದ್ರೆ ಬಂದ್ಲೇ ಗೊತ್ತಿಲ್ಲ. ನಮ್ಗೆ ಕನ್ನಡದಲ್ಲಿ ಗೊತ್ತಿತ್ತು, ಅಂದ್ರೆ ಇಂಗ್ಲಿಷ್ ಒಳಗೆ ನಮ್ಗೆ ಅದೇನೇನೋ ಗೊತ್ತಿಲ್ಲ. ಇಲ್ಲಿ ಬಂದ್ಮೇಲೆ ಸರ್ ಬಸವರಾಜ್ ಸರ್ ಹೇಳಿಕೊಟ್ಟು ಪ್ರತಿಯೊಂದು ಪಾಯಿಂಟ್ಸ್ ನೆನ್ಪಿಟ್ಕೋಬಹುದು. ಅಷ್ಟು ಹೇಳ್ಕೊಟ್ಟು ನಮ್ಗೆ ಇನ್ನೂ ನಾನು ಯಾವುದೋ ಒಂದು ಕ್ಲಾಸ್ ಮಿಸ್ ಮಾಡಿದ್ದೆ, ಸರ್ ಕಾಲ್ ಮಾಡಿದ್ದೆ, ಸರ್ ನಾನು ಈ ಕ್ಲಾಸ್ ಮಿಸ್ ಮಾಡಿದ್ದೆ, ನನ್ಗೆ ಇದು ಒಂದು PDF ಆಗ್ತದೆ. ಅದೇ 1 ಸೆಕೆಂಡ್ ಒಳಗೆ ಸರ್ ಫೋನ್ ಕಟ್ ಮಾಡಿದ ತಕ್ಷಣ ನನಗೆ ಆಗ್ತದೆ. ಇಂಥ ಟೀಚರ್ಸ್ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅಂತಾನೆ ಪಾಂಪ್ಲೆಟ್ಸ್ ಕೊಟ್ಟೋಗಿದ್ರು. ಆಗ ನಮ್ಮ ಅಕ್ಕ ಹೇಳಿದ್ರು, ನಾನು ಇಲ್ಲಿ ಚನ್ನಬಸವೇಶ್ವರ ಗುಡಿಗೆ ಹೋಗಿದ್ದೇನೆ, ಈಗ ನಮ್ಮ ಅಕ್ಕನ ಇಲ್ಲಿ ಬಂದಿದ್ದು, ಅವಳು 92 ಆಗಿದೆ ಸರ್. ಆಗ ನಾನು ಇಲ್ಲಿ ಹೋಗ್ಬೇಕಲ್ವ, ನಾ ಯಾಕೆ ಬಿಡ್ಬಾರ್ದು ಅಂತ ಹೇಳಿ ನಾನು ಬಂದೆ. ಆಗ ನನಗೆ ಗೊತ್ತಾಯ್ತು, ಇಲ್ಲಿ ಎಷ್ಟು ಜನ ಬರ್ತಾರಲ್ಲ, ಹೆಂಗೆ ಹೇಳ್ತಾರೆ ಹೇಗಿಲ್ಲ ಅಂತ ಅನ್ಸ್ತು. ಆಗ ಒಂದು ಸಾರಿ ಸಿದ್ಲಿಂಗೇಶ್ವರ ಸರ್ ಪಾಠ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಗ ಯಾರೋ ಒಬ್ರು ಲೆಕ್ಕ ಮಾಡಿ ತೋರಿಸಿದ್ರು. ಆಗ ಅವ್ರ ಹೆಸರನ್ನ ಮೈಕ್ ಮೇಲೆ ಹೇಳಿದ್ರು, ಮತ್ತೆ ಅವ್ರ ಶಾಲೆ ಹೆಸರು ಹೇಳಿದ್ರು. ಆಗ ನನಗನ್ನಿಸ್ತು, ಯಾಕೆ ನಮ್ಮ ಶಾಲೆಯನ್ನು ನಾವು ಇವ್ರು ಬಾಯಲ್ಲಿ ಏರಿಸಬಾರ್ದು, ನಾವ್ಯಾಕೆ ಮುಂದೆ ಬರಬಾರ್ದು ಅನಿಸ್ತು. ಆಗ ಅಂದಿನ ದಿನದಿಂದ ನಾನು ಲೆಕ್ಕಗಳನ್ನ ಪಾಸ್ ಮಾಡಿ ಅವ್ರಿಗೆ ತೋರಿಸಿ ನಮ್ಮ ಶಾಲೆ ಹೆಸರನ್ನು ಬರ್ಸಿದ್ದೆ. ಅಲ್ಲದೆ ನಾನು ಇಂಗ್ಲಿಷ್ ನಲ್ಲಿ ಎಷ್ಟೋ ಹಿಂದಿದ್ದೆ. ನಾನು ಇಂಗ್ಲಿಷ್ ಹೆಂಗಪ್ಪ 10th ಹೆಂಗ್ ಮಾಡೋದು ಅನ್ಕೊಂಡೆ. ಆಗ ಬಸವರಾಜ್ ಸರ್ ಇಂಗ್ಲಿಷ್ ಅನ್ನೋದು ಈಸಿ, ಇಂಗ್ಲಿಷ್ ಆರಾಮಾಗಿ ನೀವು ಪಾಸ್ ಆಗ್ಬೋದು, ಗ್ರಾಮರ್ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನಾನು ಗ್ರಾಮರ್ 9th ಅಲ್ಲಿ ಏನು ಕಲ್ತಿದ್ದಿಲ್ಲ, ಇಲ್ಲಿ ಬಂದು ಎಲ್ಲ ಕಲಿತೆ. ಆದ್ರೆ ನಾನು ಬಸವರಾಜ್ ಸರ್ ಇಂದ ಕಲ್ತಿದ್ದೇನೆಂದ್ರೆ ಧೈರ್ಯ, ಛಲ. ಮುಂದೆ ಏನಾದ್ರು ಸಾಧನೆ ಮಾಡ್ಬೇಕಂತಂದ್ರೆ ನಮ್ಗೆ ಏನ್ ಬೇಕು, ಧೈರ್ಯ ಮತ್ತು ಛಲ
ಗಣಿತವೆಂದು ಕಷ್ಟವೆಂದು ಅಂದುಕೊಳ್ಳಬೇಡಿ ಮಕ್ಕಳೇ, ಗಣಿತವೇ ನಿಮ್ಮ ಜೀವನವು ಅಂತ ಹೇಳ್ಕೊಟ್ಟಂತ ಸಿದ್ಲಿಂಗೇಶ್ವರ ಅವರಿಗೆ ನಾನು ತುಂಬುರವೇದ ಧನ್ಯವಾದಗಳನ್ನು ಹೇಳಕ್ಕೆ ಅಂತ ನಮ್ಮ ಅಣ್ಣ ಹೇಳ್ತಿದ್ದ. ಆದ್ರೆ ಇಲ್ಲಿ ಬಂದ್ಮೇಲೆ ಸರ್ ಬೇಸಿಕ್ ಹೇಳ್ಕೊಟ್ರು, ಅದರಿಂದ ತುಂಬಾ ಹೆಲ್ಪ್ ಆಯ್ತು. ಗಣಿತ, ಇಂಗ್ಲಿಷ್, ವಿಜ್ಞಾನ ಅಂತೂ ಹೇಳೇ ಬಂದ ಆ ತರ ಹೇಳ್ಕೊಟ್ಟಿದ್ರು. ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸುತ್ತಾ ನಾನು ಎರಡು ಮಾತು. ಕಾರ್ಯಕ್ರಮಕ್ಕೆ ಕನಿಷ್ಠ 50,000 ಬಿಟ್ಟಿರುವಂತ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಉಚಿತವಾಗಿ ಕಳಿಸ್ಕೊಡ್ತಾರೆ ಅಂದ್ರೆ ಅದು ನಮ್ಮೆಲ್ಲ ಸೌಭಾಗ್ಯ ಅಂತ ನಾವೆಲ್ಲ ಭಾವಿಸ್ತೇವೆ. ಮುಂದಿನ ವಿದ್ಯಾರ್ಥಿಗಳು ನಿಜವಾಗ್ಲೂ ಅವರನ್ನ ಬುದ್ಧಿವಂತರು ಭಾವಿಸ್ತಾರೆ. ಸಾಧ್ಯ ಈ ವರ್ಷದ ಮಾಡಲಿ ಅಂತೇಳಿ ಅವ್ರಿಗೆ ಮಕ್ಕಳ ಬೆನಿಸಿಕೊಳ್ಕೊಳ್ತಾ ಅವರಿಗೆ ಮತ್ತು ನಮ್ಮ ಕೇಳ್ತಾರೆ ನಾಗರ ಗುರುತಿನ ಅವರಿಗೆ ಶ್ರೀಮಠದ ಪರವಾಗಿ, ಉಚಿತ ಕೋಚಿಂಗ್ ಸೆಂಟರ್ ಪರವಾಗಿ ನಿಮ್ಮ ಕಾರ್ಯಕ್ರಮಗಳು, ನಿಮ್ಮ ಇದು ಉಪಸ್ಥಿತಿ ಪ್ರತಿ ವರ್ಷ ಹೀಗೆ ಇರಲಿ, ವರ್ಷಾಸನಾಗಿರಲಿ ಅಂತ ಹೇಳಿ ಭಾವಿಸ್ತಾ ಅವರಿಗೆ ಸನ್ಮಾನವನ್ನ ಟ್ಯುಟೋರಿಯಲ್ ಅವರು ನಿಮ್ಮೆಲ್ಲರ ಫೋಟೋ ನೋಡ್ಬೇಕು ಅನ್ನೋದು ನನ್ನ ಬಯಕೆ. ಸಂಬಂಧದ ಪತ್ರಿಕೆಗಳಲ್ಲಿ ಗಂಗಾವತಿ ನಂಬರ್ 1 ಆಗಿ ಬರಬೇಕನ್ನೋದೇ ನನ್ನ ಬಯಕೆ ಮತ್ತು ನಿಮಗೆಲ್ಲ ಹಾರೈಕೆ. ನೋಡ್ರಿ ಎಲ್ಲರೂ 98, 90 ಇದೆಲ್ಲ 94, 91 ನೋಡ್ರಿ ನಮಗೂ ಇಷ್ಟೇ ಬರ್ತಿತ್ತು. ಏನು ಜ್ವರ 98, 97, 100 ಡಿಗ್ರಿ ಜ್ವರ ಬರ್ತಿದ್ವು. ಅಲ್ಲಿ ಮಾರ್ಕ್ಸ್ ಬರ್ತಿದ್ದಿಲ್ಲ ನಾವು. ಹೌದಾ? ನಿಮಗೆ ಜ್ವರ ಬರದೇ ಇರಲಿ, ಮಾರ್ಕ್ಸ್ ಬರಲಿ ಅಂತ ಹಾರೈಸ್ತೀವಿ.